ವಿಚಾರಗಳು ಮಾತಾಡಲಿಕ್ಕೋಸ್ಕರ ನನಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೇನೆ. ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಕುರಿತು ಇವತ್ತು ಚರ್ಚಿಸಲು ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಟೊಂಕ ಕಟ್ಟಿ ಸರ್ಕಾರ ಯಾವುದೇ ಇದ್ದರೂ ಕೂಡ ನಾವೆಲ್ಲರೂ ಸೇರಿ ಈ ಪ್ರದೇಶದ ಅಭಿವೃದ್ಧಿಗೋಸ್ಕರ ನಾವು ಬೆಳಕು ಚೆಲ್ಲಲಿಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಸಂತಸ ತರ್ತಕ್ಕಂಥ ವಿಚಾರ. ಕಿತ್ತೂರು ಕರ್ನಾಟಕ ಅಂತಕ್ಕಂಥದ್ದು ಇರ್ಬೋದು ಅಥವಾ ಕಲ್ಯಾಣ ಕರ್ನಾಟಕ. ನಾಗರಾಜ್ ಒಂದು ನಿಮಿಷ. ಸಭಾನಾಯಕರೇ, ನಿಮ್ಮೆಲ್ಲ ಸದಸ್ಯರಿಗೆ ಸದನದಾಗ ಇರಕ್ಕೆ ಹೇಳ್ರಿ. ವಿರೋಧ ಪಕ್ಷ ನಾಯಕರೇ ನಿಮಗೂ ಹೇಳ್ತೀನಿ, ಸದನದಾಗ ಇರಬೇಕ್ರಿ. ಶಾಸಕರು ಮತ್ತು ಸದನದಾಗ ಇರಲಿಲ್ಲ ಅಂದ್ರೆ ಹೆಂಗೆ ನೋಡಿ, ನೀವು ತಗೋಬೇಡ ಅಂತ ಹೇಳ್ತೀರಿ. ಇಂಪಾರ್ಟೆಂಟ್ ಇಶ್ಯೂ ಇರಬೇಕು ಸದನ. ಮತ್ತು ಇಲ್ಲಿ ಇದಕ್ಕೆ ನಡೆಸ್ತೀವಿ ಸದನ. ನಾ ಹೇಳ್ತೀನಿ ನೋಡಿ, ಇಬ್ಬರಿಗೆ ಹೇಳ್ತೀನಿ, ನೀವು ಎಲ್ಲ ಸದಸ್ಯರು ಸದನದಾಗ ಇರಬೇಕು. ಇದೇನು ತಿರುಗಿ ಹೇಳೋದಲ್ಲ, ಸಣ್ಣ ಶಾಲೆ ಮಕ್ಕಳು ಇವರು. ಏನು ಇರಬೇಕು, ಎದಕ್ಕೆ ಬಂದೀವಿ ನಾವಿಲ್ಲೇ? ಇಂಪಾರ್ಟೆಂಟ್ ಇಶ್ಯೂ ನೋಡಿದಾಗ ಏನು ಇರಂಗಿಲ್ಲ ಬಿಡಂಗಿಲ್ಲ, ಆಮೇಲೆ ತಕರಾರು ಮಾಡೋದು. ನಾನು ಇನ್ನೊಮ್ಮೆ ನೋಡಿರಿ, ಸಭಾನಾಯಕರು ಹೇಳ್ತು ಸೀರಿಯಸ್ಲಿ, ಈಗ ನೀವೆಲ್ಲ ಮೆಂಬರ್ಸ್ಗಳು ಹೇಳಿ ಮಾತಾಡೋಣ. ಉತ್ತರ ಕರ್ನಾಟಕದಲ್ಲಿ ಕಿತ್ತೂರು ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಮೂಲತಃವಾಗಿ ನಾವು ಚರ್ಚೆ ಮಾಡಬೇಕಾದ್ರೆ ನೀರಾವರಿ ವಿಚಾರಗಳು ಬಹಳ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಅದರ ಜೊತೆಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಇರ್ಬೋದು, ಅತಿವೃಷ್ಟಿ ಸಂಕಷ್ಟಗಳು ಸಿಗಾಕೊಂಡು ನರಳ್ತಾ ಇರತಕ್ಕಂತಹ ಜನಗಳ ವಿಚಾರದಲ್ಲಿ ನಾವೆಲ್ಲರೂ ಸೇರಿ ಏನೊಂದು ಪರಿಹಾರ ಕಂಡುಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಭಾಪತಿಗಳು 4 ದಿನಗಳ, ಈ ವಾರದಲ್ಲಿ 2 ದಿನಗಳನ್ನು ಇದೇ ಭಾಗದ ವಿಚಾರಧಾರೆಗಳಿಗೆ ಚರ್ಚೆ ಮಾಡಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಉತ್ತಮವಾದ ಬೆಳವಣಿಗೆ ಅಂತ ನಾನು ಭಾವಿಸಿದ್ದೇನೆ. ಉತ್ತರ ಕರ್ನಾಟಕದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇರತಕ್ಕಂಥ ನೀರಾವರಿ ವಿಚಾರಗಳು ಮಾತಾಡಬೇಕು ಅನ್ನೋದಾದರೆ ಎಲ್ಲರೂ ಕೂಡ ಮಾತಾಡಿದ್ರು. ಯಾವುದ್ರ ಬಗ್ಗೆ ನಮ್ಮ ಮೇಲ್ದಂಡೆ ಕೃಷ್ಣಾ ಮೇಲ್ದಂಡೆ ಬಗ್ಗೆ ವಿಚಾರಗಳು ಮಾತಾಡಿದರು ಮತ್ತು ಆಲಮಟ್ಟಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರು. ಅದು ಪುನರ್ವಸತಿ ಕೇಂದ್ರಗಳ ಬಗ್ಗೆ ಮಾತಾಡಿದರು. 2013ರಲ್ಲೇ ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ನೀರಿನ ಸದುಪಯೋಗ ಪಡಿಸ್ಕೊಳ್ಳೋಕೆ ಆಗದೇ ಇರೋ ಕಾರಣಕ್ಕೋಸ್ಕರವಾಗಿ ಬಹಳ ನೊಂದು ಮಾತಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಅದು ಆ ಭಾಗದಲ್ಲಿರ್ತಕ್ಕಂಥ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥವ್ರು ಕೂಡ ಮಾತಾಡಿದರು. 2010ರಲ್ಲೇ ಒಂದು 2ನೇ ನ್ಯಾಯಾಧಿಕರಣ ತೀರ್ಪು ಕೊಟ್ಟಿದ್ರು ಕೂಡ ಇವತ್ತಿನವರು ಕೂಡ ನೋಟಿಫೈ ಮಾಡಿದಿರೋ ಕಾರಣಕ್ಕೋಸ್ಕರ 519.6 ಮೀಟರಿಂದ 524.256 ಮೀಟರ್ಗೆ ಎತ್ತರಿಸಲು ಇವತ್ತು ಕೂಡ ಸಾಧ್ಯವಾಗದೇ ಇರತಕ್ಕಂಥದ್ದು. ಒಂದು ಫೆಡರಲ್ ಸಿಸ್ಟಮಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ದೇಶದ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರವು ಇದಕ್ಕೆ ಸಂಬಂಧಪಟ್ಟ ರಾಜ್ಯಗಳನ್ನು ಕರೆದು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳದೇ ಇದ್ದರೆ ಎಲ್ಲೋ ಒಂದು ಕಡೆ ನಮ್ಮ ಭಾಗದ ಜನಗಳಿಗೆ, ಕನ್ನಡಿಗರಿಗೆ ಮಾಡ್ತಾ ಇರ್ತಕ್ಕಂಥ ಬಹುದೊಡ್ಡ ಅನ್ಯಾಯ ಅಂತ ನಾನು ಭಾವಿಸಿದ್ದೀನಿ ಅಂತ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ 1963ರಲ್ಲಿ ಚಾಲನೆ ದೊರೆದಂಥ ಈ ಒಂದು ಆಲಮಟ್ಟಿ ಮತ್ತು ನಾರಾಯಣಪುರ ಜಲಾಶಯಗಳ ನಿರ್ಮಾಣ ಕಾರ್ಯಕ್ರಮ ಬಹಳ ತಡ ಆದರೂ ಕೂಡ ಬಹಳಷ್ಟು ಜನಗಳಿಗೆ ಇದೊಂದು ಜೀವ ನದಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಇಲ್ಲಿ ಈ ಭಾಗದಲ್ಲಿರ್ತಕ್ಕಂತಹ ಜನಗಳಿಗೆ, ವಿಶೇಷವಾಗಿ ವಿಜಯಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಯಾದಗಿರಿ ಇರ್ಬೋದು, ಕಲಬುರಗಿ ಇರ್ಬೋದು, ರಾಯಚೂರು ಜಿಲ್ಲೆಗಳಿಗೆ ಸುಮಾರು 6 ಲಕ್ಷ ಎಕರೆ ಜಮೀನುಗಳೇ ನೀರಾವರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥಂದರೆ ನಮ್ಮಲ್ಲಿರ್ತಕ್ಕಂತಹ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿರ್ಬೋದು, ಸಂಸದರಿರ್ಬೋದು, ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ನಾವು ಕೇಂದ್ರ ಸರ್ಕಾರದಲ್ಲಿ ಈ ಕೆಲಸವನ್ನು ಮಾಡಿಸ್ಕೊಳ್ಳೋಕ್ಕೆ ವಿಫಲ ಆಗಿದ್ದೀವಿ. ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂತಹ ಸಚಿವರ ಮೇಲೆ ಇರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಯಾರ ಮೇಲೆ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು ಅವ್ರಿಗೆ ಒತ್ತಡ ತಂದು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ನಮ್ಮ ಈ ಆಲಮಟ್ಟಿ ಜಲಾಶಯ ಎತ್ತರವನ್ನು ಏರಿಸ್ಕೊಳ್ಳಿಕ್ಕೋಸ್ಕರ ಸಾಧ್ಯ ಆಗದೆ ಇರತಕ್ಕಂಥದ್ದು ಭಾಳ ದುರಾದೃಷ್ಟಕರ ವಿಚಾರನೆ ಹೇಳಿಕೆ ಬಯಸ್ತಾ ಇದ್ದೀನಿ. ಈಗಲಾದರೂ ಇಂಥ ಸಂದರ್ಭ ಮಾತಾಡೋ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದು ರೆಸಲ್ಯೂಷನ್ ಮಾಡಿ ಅದನ್ನು ಕೇಂದ್ರ ಸರ್ಕಾರದಲ್ಲಿ ಒತ್ತಡ ತರ್ತಕ್ಕಂಥ ಒಂದು ರೆಸಲ್ಯೂಷನ್ ಮಾಡಿ ಆ 524 ಮೀಟರ್ಗೆ ಎತ್ತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇ ಆದರೆ ಸುಮಾರು 130 TMC ನೀರನ್ನು ಉಪಯೋಗಿಸಿಕೊಂಡು ನಾವು ಸುಮಾರು 5.30 ಎಕರೆ ನೀರಾವರಿ ಕಲ್ಪಿಸಲಿಕ್ಕೆ 9 ಯೋಜನೆಗಳನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಕೇವಲ ನೀರಾವರಿ ಸಮಸ್ಯೆಗಳು ಮಾತ್ರ ಅಲ್ಲ,